ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಟೈಟಲ್ ನೀವೀಗಾಗಲೇ ನೋಡಿರ್ತೀರಾ. ಇದು ಹೊಸ ಭಾರತ. ಹೌದು, ನಾನು ಮತ್ತೆ ಇದೇ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತಿನ ಭಾರತ ಹಳೆ ಭಾರತ ಅಲ್ಲ. ಯಾರೋ ಏನೋ ಹೇಳಿದ್ರು ಅಂತ ತಲೆ ಬಗ್ಗಿಸುವ, ಯಾರದ್ದೋ ಒತ್ತಡಕ್ಕೆ ಮಣಿದು ನಮ್ಮ ಹಿತಾಸಕ್ತಿಗಳನ್ನ ಬಲಿ ಕೊಡುವ ಭಾರತ ಇದಲ್ಲ. ಇದು ತನ್ನ ಶಕ್ತಿ ಏನೆಂದು ಅರಿತಿರುವ, ಜಗತ್ತಿನ ವೇದಿಕೆಯಲ್ಲಿ ತನ್ನ ಮಾತನ್ನ ದಿಟ್ಟವಾಗಿ ಹೇಳುವ, ಆತ್ಮವಿಶ್ವಾಸದಿಂದ ಮುನ್ನುಗ್ತಾ ಇರುವ ಒಂದು ಹೊಸ ಭಾರತ. ಇವತ್ತು ನಾನು ಹೇಳಹೊರಟಿರುವ ಕತೆ ಕೇವಲ ಒಂದು ಅಕ್ಕಿಯ ಕತೆಗಲ್ಲ. ಇದು ನಮ್ಮ ದೇಶದ ಸ್ವಾಭಿಮಾನದ ಕತೆ, ನಮ್ಮ ರೈತರ ಹಕ್ಕಿನ ಕತೆ ಮತ್ತು ಜಾಗತಿಕ ರಾಜಕೀಯದಲ್ಲಿ ಭಾರತ ತನ್ನದಿಗಾದ ರೆಡ್ ಲೈನ್ ಅಥವಾ ಲಕ್ಷ್ಮಣ ರೇಖೆಯನ್ನ ಹೇಗೆ ಎಳಿತಾಗಿದೆ ಅನ್ನೋದರ ಕತೆ. ಯಾವುದೋ ಒಂದು ಚಿಕ್ಕ ದೇಶವಲ್ಲ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಒಕ್ಕೂಟಗಳಲ್ಲಿ ಒಂದಾದ ಯುರೋಪಿಯನ್ ಯೂನಿಯನ್ ಮುಂದಿಗೆ ಭಾರತ ಎದೆ ಸೆಟೆದು ನಿಂತಿದೆ. ಯುರೋಪಿಯನ್ ಯೂನಿಯನ್ ಒಂದು ಪ್ರಸ್ತಾಪವನ್ನ ಇಟ್ಟಿತ್ತು. ಅದಕ್ಕೆ ಭಾರತ ಕೊಟ್ಟ ಉತ್ತರ ಏನ್ ಗೊತ್ತಾ? ಫರ್ಗೆಟ್ ಅಬೌಟ್ FTA ಅಂದ್ರೆ ಆ ವ್ಯಾಪಾರ ಒಪ್ಪಂದದ ಕತೆಯನ್ನೇ ಮರೆತು ಬಿಡಿ ಅಂತ ಖಡಕ್ ಆಗಿ ಹೇಳಿದೆ. ಏನಿದು ವಿಷಯ? ಯಾಕೆ ಭಾರತ ಇಷ್ಟೊಂದು ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿತು? ಅಕ್ಕಿಗೋಸ್ಕರ ಸಾವಿರಾರು ಕೋಟಿ ಡಾಲರ್ಗಳ ವ್ಯಾಪಾರ ಒಪ್ಪಂದವನ್ನೇ ಪಣಕ್ಕಿಡಲು ಭಾರತ ಯಾಕೆ ಸಿದ್ಧವಾಯ್ತು? ಬನ್ನಿ, ಈ ರೋಚಕ ಕತೆಯನ್ನೇ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ವಿಷಯದ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮಧ್ಯೆ ಒಂದು ಬೃಹತ್ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಾಗಿ ಮಾತುಕತೆ ಹಲವು ವರ್ಷಗಳಿಂದ ನಡೀತಾಗಿದೆ. ಈ ಒಪ್ಪಂದ ಸಹಿಯಾದ್ರೆ ಎರಡೂ ಕಡೆ ಸರಕುಗಳ ಆಮದು ಮತ್ತು ರಫ್ತಿಗೆ ತೆರಿಗೆಗಳು ಕಡಿಮೆಯಾಗಿ ವ್ಯಾಪಾರಕ್ಕೆ ದೊಡ್ಡ ಪ್ರೋತ್ಸಾಹ ಸಿಗುತ್ತೆ. ಇದು ಎರಡೂ ಕಡೆಗೆ ಲಾಭದಾಯಕ. ಆದ್ರೆ ಈ ಮಾತುಕತೆಯ ಮಧ್ಯೆ ಯುರೋಪಿಯನ್ ಯೂನಿಯನ್ ಒಂದು ವಿಚಿತ್ರವಾದ ಬೇಡಿಕೆಯನ್ನ ಭಾರತದ ಮುಂದಿಟ್ಟಿತ್ತು. ಅವರು ಹೇಳಿದ್ದೇನು ಅಂದ್ರೆ, ಈ FTA ಮಾತುಕತೆಯಿಂದ ಬಾಸ್ಮತಿ ಅಕ್ಕಿಗೆ ಕೊಡುವ ಭೌಗೋಳಿಕ ಸೂಚಕ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ GI ಟ್ಯಾಗಿನ ವಿಷಯವನ್ನ ಹೊರಗಿಡೋಣ, ಅದನ್ನ ಬೇರ್ಪಡಿಸೋಣ ಅಂತ ಹೇಳಿದ್ರು. ಸ್ನೇಹಿತರೆ, ಇಲ್ಲಿ GI ಟ್ಯಾಗ್ ಅಂದ್ರೆ ಏನು ಅಂತ ಸರಳವಾಗಿ ಹೇಳ್ತೀನಿ ಕೇಳಿ. ಅದು ಒಂದು ರೀತಿಯ ಪೇಟೆಂಟ್ ಇದ್ದ ಹಾಗೆ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಬೆಳೆಯುವ ಅಥವಾ ತಯಾರಾಗುವ ಉತ್ಪನ್ನಕ್ಕೆ ಮಾತ್ರ ಆ ಹೆಸರನ್ನ ಬಳಸುವ ಹಕ್ಕು ಇರುತ್ತೆ. ಉದಾಹರಣೆಗೆ, ನಮ್ಮ ಮೈಸೂರು ಸಿಲ್ಕ್, ಧಾರವಾಡ ಪೇಡ, ಡಾರ್ಜಿಲಿಂಗ್ ಟೀ ಈ ಹೆಸರಿನಲ್ಲಿ ನಕಲಿ ಉತ್ಪನ್ನಗಳನ್ನ ಮಾರಾಟ ಮಾಡುವುದನ್ನ ಇದು ತಡೆಯುತ್ತೆ. ಇದರಿಂದ ಆ ಉತ್ಪನ್ನದ ಗುಣಮಟ್ಟ ಮತ್ತು ಬೆಲೆ ಎರಡೂ ಕೂಡ ಕಾಪಾಡಲಾಗುತ್ತೆ. ಹಾಗೆಯೇ ಬಾಸ್ಮತಿ ಅಕ್ಕಿ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ನಿರ್ದಿಷ್ಟ ಪ್ರದೇಶಗಳಲ್ಲಿ ಬೆಳೆಯುವ ಒಂದು ವಿಶಿಷ್ಟವಾದ ಪರಿಮಳಯುಕ್ತ ಅಕ್ಕಿ. ಅದಕ್ಕೆ GI ಟ್ಯಾಗ್ ಸಿಕ್ಕರೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಬಾಸ್ಮತಿ ಅಂತ ಮಾರಾಟವಾಗುವ ಪ್ರತಿಯೊಂದು ಅಕ್ಕಿ ಪ್ಯಾಕೆಟ್ ಕೂಡ ಭಾರತದ್ದೇ ಆಗಿರುತ್ತೆ. ಇದರಿಂದ ನಮ್ಮ ರೈತರಿಗೆ ಮತ್ತು ರಫ್ತುದಾರರಿಗೆ ವಿಪರೀತ ಲಾಭವಾಗುತ್ತೆ. ಆದ್ರೆ ಯುರೋಪಿಯನ್ ಯೂನಿಯನ್ ಈ GI ಟ್ಯಾಗ್ ವಿಷಯವನ್ನೇ FTA ಇಂದ ಹೊರಗಿಡೋಣ ಅಂತ ಯಾಕೆ ಹೇಳ್ತು? ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಈ ಕತೆ ಶುರುವಾಗಿದ್ದು 2018ರಲ್ಲಿ. ಭಾರತ ತನ್ನ ಬಾಸ್ಮತಿ ಅಕ್ಕಿಗೆ ಯುರೋಪಿಯನ್ ಯೂನಿಯನ್ ನಲ್ಲಿ ವಿಶೇಷ GI ಟ್ಯಾಗ್ ಆಗಿ ಅಧಿಕೃತವಾಗಿ ಅರ್ಜಿಯನ್ನ ಸಲ್ಲಿಸಿತು. ಇದರಿಂದ ಯುರೋಪಿನ ಬೃಹತ್ ಮಾರುಕಟ್ಟೆಯಲ್ಲಿ ನಮಗೆ ಏಕಸ್ವಾಮ್ಯ ಸಿಕ್ತಾಗಿತ್ತು. ಆದ್ರೆ ಯುರೋಪಿಯನ್ ಯೂನಿಯನ್ ಏನ್ ಮಾಡ್ತು ಗೊತ್ತಾ? ನಮ್ಮ ಅರ್ಜಿಯನ್ನ ಸುಮಾರು 2 ವರ್ಷಗಳ ಕಾಲ ಸುಮ್ಮನೆ ಇಟ್ಕೊಂಡಿತ್ತು. ಯಾವುದೇ ಕ್ರಮವನ್ನು ಸಹ ಕೈಗೊಳ್ಳಲೇ ಇಲ್ಲ. ಕೊನೆಗೆ 2020ರಲ್ಲಿ ನಮ್ಮ ಅರ್ಜಿಯನ್ನ ಅಧಿಕೃತವಾಗಿ ಪ್ರಕಟಿಸಿತು. ಆದ್ರೆ ಅಷ್ಟರಲ್ಲಾಗಲೇ ಪಾಕಿಸ್ತಾನಕ್ಕೆ ಎಚ್ಚರವಾಗಿತ್ತು. ನಮ್ಮ ಅರ್ಜಿ ಪ್ರಕಟವಾದ ತಕ್ಷಣ ಪಾಕಿಸ್ತಾನ ಕೂಡ ನಮ್ಮ ದೇಶದಲ್ಲೂ ಬಾಸ್ಮತಿ ಬೆಳಿತಾರೆ, ನಮಗೂ GI ಟ್ಯಾಗ್ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿತು. ಆಶ್ಚರ್ಯ ಅಂದ್ರೆ, ಭಾರತದ ಅರ್ಜಿಯನ್ನ 2 ವರ್ಷಗಳ ಕಾಲ ಪಕ್ಕಕ್ಕಿಟ್ಟಿದ್ದ ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನದ ಅರ್ಜಿಯನ್ನ ಕೆಲವೇ ತಿಂಗಳುಗಳಲ್ಲಿ ಪರಿಗಣನೆಗೆ ತೆಗೆದುಕೊಳ್ತು. ಇದು ಭಾರತಕ್ಕೆ ಅನುಮಾನವನ್ನ ಹುಟ್ಟಿಸ್ತು. ಇಷ್ಟಕ್ಕೆ ನಿಲ್ಲಿಲ್ಲ ಸ್ನೇಹಿತರೆ. ಯುರೋಪಿಯನ್ ಯೂನಿಯನ್ ಒಂದು ಬುದ್ಧಿವಂತ ಪರಿಹಾರವನ್ನು ಸಹ ಮುಂದಿಟ್ಟಿತ್ತು. ಭಾರತ ಮತ್ತು ಪಾಕಿಸ್ತಾನ, ನೀವಿಬ್ರು ಜಗಳವಾಡಬೇಡಿ, ಇಬ್ಬರಿಗೂ ಸೇರಿಸಿ ಜಂಟಿ GI ಟ್ಯಾಗ್ ಅನ್ನ ಕೊಡ್ತೇವೆ ಅಂತ ಹೇಳ್ತು. ಈ ಪ್ರಸ್ತಾಪವನ್ನ ಕೇಳಿದ ತಕ್ಷಣ ಭಾರತಕ್ಕೆ ಸಿಟ್ಟು ನೆತ್ತಿಗೇರ್ತು. ಯಾಕಂದ್ರೆ ಬಾಸ್ಮತಿ ಅನ್ನೋದು ಕೇವಲ ಒಂದು ಅಕ್ಕಿಯಲ್ಲ, ಅದು ನಮ್ಮ ಸಾವಿರಾರು ವರ್ಷಗಳ ಸಂಸ್ಕೃತಿಯ ಭಾಗ, ನಮ್ಮ ಪರಂಪರೆಯ ಹೆಗ್ಗುರುತು, ನಮ್ಮ ರೈತರ ಬೆವರು ಮತ್ತು ಶ್ರಮ. ಅದನ್ನ ಬೇರೆಂದು ದೇಶದೊಂದಿಗೆ, ಅದರಲ್ಲೂ ಪಾಕಿಸ್ತಾನದೊಂದಿಗೆ ಹಂಚಿಕೊಳ್ಳೋದು ಅಂದ್ರೆ ನಮ್ಮ ಅಸ್ಮಿತೆಗೆನ್ನೇ ಅಡವಿಟ್ಟಂತೆ. ಭಾರತ ಈ ಪ್ರಸ್ತಾಪವನ್ನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿತು. ಇಲ್ಲಿಂದ ಶುರುವಾಗಿದ್ದೆ ನೋಡಿ ಹೊಸ ಭಾರತದ ಅಸಲಿಯಾಟ.
ಯುರೋಪಿಯನ್ ಯೂನಿಯನ್ FTA ಮಾತುಕತೆ ಸರಾಗವಾಗಿ ಸಾಗಲಿ ಅಂತ ಬಾಸ್ಮತಿ ವಿಷಯವನ್ನ ಹೊರಗಿಡಲು ಪ್ರಸ್ತಾಪಿಸಿದಾಗ ಭಾರತ ತನ್ನ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿತು. ಭಾರತ ಹೇಳಿತು, ನೋಡಿ, ಬಾಸ್ಮತಿ ಅಕ್ಕಿ ನಮಗೆ ಕೇವಲ ವ್ಯಾಪಾರದ ವಸ್ತುವಲ್ಲ, ಅದು ನಮ್ಮ ರೈತರ ಜೀವನದ ಪ್ರಶ್ನೆ, ನಮ್ಮ ದೇಶದ ಸಾರ್ವಭೌಮತ್ವ ಮತ್ತು ಪರಂಪರೆಯ ಸಂಕೇತ. ನೀವು ನಮ್ಮ ಅತಿ ಸೂಕ್ಷ್ಮವಾದ ಕೃಷಿ ಕ್ಷೇತ್ರದ ವಿಷಯವನ್ನೇ ಗಂಭೀರವಾಗಿ ಪರಿಗಣಿಸಲ್ಲ ಅಂದ್ರೆ ಈ FTA ಮಾತುಕತೆಗೆ ಅರ್ಥವಾದ್ರೂ ಏನು? ಹೌದಾ, ನೀವು ನಮ್ಮ ಬಾಸ್ಮತಿ ಅಕ್ಕಿಯ ವಿಷಯವನ್ನ FTA ಇಂದ ಹೊರಗಿಡಲು ಬಯಸ್ತೀರಾ? ಸರಿ, ಹಾಗಾದ್ರೆ ನೀವು ಕೂಡ ನಿಮ್ಮ ವೈನ್ ಮತ್ತು ಸ್ಪಿರಿಟ್ ಅಂದ್ರೆ ನೀವು ಯುರೋಪ್ನಿಂದ ಭಾರತಕ್ಕೆ ಮಾರುವ ಮದ್ಯದ ಉತ್ಪನ್ನಗಳ ವಿಷಯವನ್ನು ಈ FTA ಇಂದ ಹೊರಗಿಡುತ್ತೇವೆ. ಸ್ನೇಹಿತರೆ, ಇದೊಂದು ಮಾಸ್ಟರ್ ಸ್ಟ್ರೋಕ್. ಯಾಕಂದ್ರೆ ಭಾರತವು ಯುರೋಪಿಯನ್ ಮದ್ಯ ತಯಾರಿಕೆಗೆ ಒಂದು ಚಿನ್ನದ ಗಣಿ ಇದ್ದ ಹಾಗೆ. ಇಲ್ಲಿನ ಮಾರುಕಟ್ಟೆ ಪ್ರತಿ ವರ್ಷ ಬೆಳೀತಾಗಿದೆ. ಸುಮಾರು 13% ಮಾರುಕಟ್ಟೆಯ ಪಾಲು ಅವರದ್ದೇ. FTA ಮೂಲಕ ಭಾರತದಲ್ಲಿ ತಮ್ಮ ವೈನ್ ಮತ್ತು ವಿಸ್ಕಿಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಿಕೊಳ್ಳೋದು ಅವರ ಬಹುದೊಡ್ಡ ಗುರಿಯಾಗಿತ್ತು. ಭಾರತ ಅದಕ್ಕೆ ಕೈ ಹಾಕ್ಬಿಡ್ತು. ನೀವು ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆಯಲು ನೋಡಿದ್ರೆ ನಾವು ನಿಮ್ಮ ಬೊಕ್ಕಸಕ್ಕೆ ಹೊಡಿತೇವೆ. ಇದು ಭಾರತದ ಸ್ಪಷ್ಟ ಮತ್ತು ದಿಟ್ಟ ಸಂದೇಶವಾಗಿತ್ತು. ಅಕ್ಷರಶಃ ಟಿಟ್ ಫಾರ್ ಟ್ಯಾಟ್ ನೀತಿ. ಬೇಕಿದ್ರೆ ಬಾಸ್ಮತಿ ವಿಷಯವನ್ನ ಮಾತುಕತೆಯಲ್ಲಿ ಸೇರಿಸಿ, ಇಲ್ಲವಾದ್ರೆ ನಿಮ್ಮ ಮದ್ಯದ ವ್ಯಾಪಾರದ ಆಸೆಗಿನ್ನ ಬಿಟ್ಟು ಬಿಡಿ. ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಯುರೋಪಿಯನ್ ಯೂನಿಯನ್ಗೆ ಹೇಳಿಬಿಡ್ತು. ಇದು ಯುರೋಪಿಯನ್ ಯೂನಿಯನ್ಗೆ ದೊಡ್ಡ ಶಾಕ್ ಕೊಡ್ತು. ಯಾಕಂದ್ರೆ ಅವರು ಇಂತಹ ದಿಟ್ಟ ಪ್ರತ್ಯುತ್ತರವನ್ನ ಭಾರತದಿಂದ ಬಹುಶಃ ನಿರೀಕ್ಷಿಸಿರಲಿಲ್ಲ. ಈಗ ಲೇಟೆಸ್ಟ್ ಆಗಿ ಒಂದು ಒಳ್ಳೆಯ ಸುದ್ದಿ ಹೊರಬೀಳ್ತಾಗಿದೆ. ಭಾರತದ ಈ ಕಠಿಣ ನಿಲುವು ಮತ್ತು ರಾಜತಾಂತ್ರಿಕ ಒತ್ತಡ ಕೆಲಸ ಮಾಡಲು ಶುರು ಮಾಡಿದೆ. ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಒಳಗೆ ಇರುವ ಇಟಲಿಯಂತಹ ದೇಶಗಳು ಭಾರತದ ಪರವಾಗಿ ನಿಂತಿವೆ. ಸ್ನೇಹಿತರೆ, ಇಟಲಿ ಕೂಡ ಪಾರ್ಮೆಸನ್ ಚೀಸ್ ಮತ್ತು ಪ್ರಕ್ಯೂಟೋ ಹ್ಯಾಮ್ ನಂತಹ ಅನೇಕ GI ಉತ್ಪನ್ನಗಳನ್ನು ಹೊಂದಿದೆ. ಹಾಗಾಗಿ ಅವರಿಗೆ ಈ GI ಟ್ಯಾಗ್ ನ ಮಹತ್ವ ಚೆನ್ನಾಗೊತ್ತು. ಇಟಲಿ ಪಾಕಿಸ್ತಾನದ ಅರ್ಜಿಯನ್ನ ಬಲವಾಗಿ ವಿರೋಧಿಸ್ತಾಗಿದೆ. ಇಟಲಿಯ ಈ ವಿರೋಧ ಮತ್ತು ಭಾರತದ ಬಗ್ಗದ ನಿಲುವಿನಿಂದಾಗಿ ಯುರೋಪಿಯನ್ ಯೂನಿಯನ್ ಈಗ ಪಾಕಿಸ್ತಾನದ ಅರ್ಜಿಯನ್ನ ತಿರಸ್ಕರಿಸುವ ಸಾಧ್ಯತೆಗಳು ದಟ್ಟವಾಗಿವೆ ಎಂಬ ವರದಿಗಳು ಬರ್ತಾಗಿವೆ. ಅಂದ್ರೆ ಭಾರತದ ಹೋರಾಟಕ್ಕೆ ಜಯ ಸಿಗುವ ಲಕ್ಷಣಗಳು ಕಾಣಿಸ್ತಾಗಿವೆ. ಸ್ನೇಹಿತರೆ, ನಾನು ಈ ವಿಡಿಯೋದ ಆರಂಭದಲ್ಲಿ ಹೇಳಿದ್ನಲ್ಲ, ಇದು ಹೊಸ ಭಾರತ ಅಂತ. ಅದು ಇದೇ ಕಾರಣಕ್ಕಾಗಿ. ಈ ಘಟನೆ ಒಂದೇ ಅಲ್ಲ ಸ್ನೇಹಿತರೆ. ಇತ್ತೀಚೆಗೆ ಭಾರತ ಜಾಗತಿಕ ಮಟ್ಟದಲ್ಲಿ ಹೇಗೆ ವರ್ತಿಸ್ತಾ ಇದೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡಿ. ಮೊದಲನೇದು ಕಾರ್ಬನ್ ಟ್ಯಾಕ್ಸ್. ಯುರೋಪಿಯನ್ ಯೂನಿಯನ್ ಭಾರತದಂತಹ ದೇಶಗಳಿಂದ ಬರುವ ಉತ್ಪನ್ನಗಳ ಮೇಲೆ ಕಾರ್ಬನ್ ಬಾರ್ಡರ್ ಅಡ್ವರ್ಟೈಸ್ಮೆಂಟ್ ಮೆಕ್ಯಾನಿಸಂ ಹೆಸರಲ್ಲಿ ಹೊಸ ತೆರಿಗೆ ಹಾಕಲು ಹೊರಟಾಗ ಭಾರತ ಅದಕ್ಕೂ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ, ನೀವು ಹೀಗೆ ಮಾಡಿದ್ರೆ ನಾವು ನಿಮ್ಮ ಉತ್ಪನ್ನಗಳ ಮೇಲೆ ಪ್ರತೀಕಾರದ ತೆರಿಗೆಯನ್ನ ವಿಧಿಸ್ತೇವೆ ಮತ್ತು FTA ಮಾತುಕತೆ ಮುರಿದು ಬೀಳುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇನ್ನು ಎರಡನೇದಾಗಿ ಜರ್ಮನ್ ಕಂಪನಿಗೆ ಎಚ್ಚರಿಕೆ. ಇತ್ತೀಚೆಗೆ ನಮ್ಮ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಅವರು ಜರ್ಮನಿಯ ಒಂದು ಕಂಪನಿಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಆ ಕಂಪನಿ ಸುರಂಗ ಕೊರೆಯುವ ಬೃಹತ್ ಯಂತ್ರಗಳನ್ನ ಚೀನಾದಲ್ಲಿ ತಯಾರಿಸಿ ಭಾರತಕ್ಕೆ ರಫ್ತು ಮಾಡಲು ಚೀನಾ ನಿರಾಕರಿಸಿದಾಗ ಭಾರತಕ್ಕೆ ಮಾರಾಟ ಮಾಡಲು ಹಿಂದೇಟನ್ನ ಹಾಕಿತ್ತು. ಆಗ ಪಿಯೂಷ್ ಗೋಯಲ್ ಕಡಾಖಂಡಿತವಾಗಿ ಹೇಳಿದ್ರು, ನೀವು ಚೀನಾದ ಒತ್ತಡಕ್ಕೆ ಮಣಿದು ನಮಗೆ ಯಂತ್ರಗಳನ್ನ ಕೊಡದಿದ್ರೆ ನಾವು ಜರ್ಮನಿಗಿಂದ ಯಾವುದೇ ಉಪಕರಣಗಳನ್ನ ಖರೀದಿಸೋದಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ರು. ಇದರ ಪರಿಣಾಮ ಆ ಜರ್ಮನ್ ಕಂಪನಿ ಈಗ ಚೀನಾವನ್ನ ಬಿಟ್ಟು ಭಾರತದಲ್ಲೇ ಆ ಯಂತ್ರಗಳನ್ನ ತಯಾರಿಸಲು ಮುಂದೆ ಬಂದಿದೆ. ನೋಡಿದ್ರ, ಇದೇ ಹೊಸ ಭಾರತದ ಶಕ್ತಿ. ಇಂದು ನಾವು ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕತೆ, ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ. ನಮ್ಮ ಬಳಿ ಒಂದು ಬೃಹತ್ ಮಾರುಕಟ್ಟೆಗಿದೆ. ನಮ್ಮ ಭವಿಷ್ಯ ಉಜ್ವಲವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಇದೇ ನಮ್ಮ ಅತಿದೊಡ್ಡ ಚೌಕಾಸಿ ಮಾಡುವ ಶಕ್ತಿ ಅಥವಾ ಬಾರ್ಗೇನಿಂಗ್ ಪವರ್ ಅಂತ ಹೇಳಬಹುದು. ಹಿಂದಿನಂತೆ ಕೇವಲ ರಕ್ಷಣಾತ್ಮಕ ನಿಲುವು ತಳೆಯುವ ಬದಲು ಇಂದು ಭಾರತ ಆಕ್ರಮಣಕಾರಿಯಾಗಿ ತನ್ನ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ತಾಗಿದೆ. ಅದು ಅಮೆರಿಕದ ಅಧ್ಯಕ್ಷರಾಗಿರಲಿ, ಚೀನಾದ ದರ್ಪವೇ ಆಗಿರಲಿ, ಅಥವಾ ಯುರೋಪಿಯನ್ ಯೂನಿಯನ್ನ ಈ ಬಗ್ಗೆ ನೀತಿಯಾಗಿರಲಿ, ಭಾರತ ಪ್ರತಿಯೊಂದಕ್ಕೂ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡಲು ಕಲಿತಿದೆ. ಹಾಗಾದ್ರೆ ಬಾಸ್ಮತಿ ಅಕ್ಕಿಯ ಈ ಸಂಘರ್ಷ ಏನನ್ನ ಹೇಳುತ್ತೆ? ಇದು ಹೇಳುವುದು ಒಂದೇ ಸತ್ಯವನ್ನ. ಹೊಸ ಭಾರತವು ತನ್ನ ಸಾರ್ವಭೌಮತೆ, ಪರಂಪರೆ ಮತ್ತು ರೈತರ ಹಿತಾಸಕ್ತಿಗಳ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲು ಸಿದ್ಧವಿಲ್ಲ ಅಂತ. ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವಿನ ಈ ಮುಕ್ತ ವ್ಯಾಪಾರ ಒಪ್ಪಂದ ಯಾವಾಗ ಸಹಿಯಾಗುತ್ತೆ, ಈ ಎಲ್ಲ ವಿವಾದಗಳು ಹೇಗೆ ಬಗೆಹರುತ್ತವೆ ಅಂತ ಕಾದು ನೋಡಬೇಕಾಗಿದೆ. ಆದ್ರೆ ಒಂದು ವಿಷಯವಂತೂ ಸ್ಪಷ್ಟ, ಭಾರತ ತನ್ನ ರೆಡ್ ಲೈನ್ ಅನ್ನ ಎಳೆದು ಆಗಿದೆ ಮತ್ತು ಆ ಗೆರೆಯನ್ನ ದಾಟಲು ಯಾರಿಗೂ ಅನುಮತಿಯನ್ನ ನೀಡೋದಿಲ್ಲ. ಇದೇ ಆತ್ಮನಿರ್ಭರ ಭಾರತದ ನಿಜವಾದ ಪ್ರತಿಬಿಂಬ.
ಸ್ನೇಹಿತರೆ, ಈ ಹೊಸ ಭಾರತದ ದಿಟ್ಟ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.